ಸಹಕಾರಿಯಾಗಿವೆ. ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ಕ್ರಿಯಾಶೀಲರಾಗಿರಲು ಕ್ರೀಡೆಗಳು ಅವಶ್ಯಕವಾಗಿವೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗಲು ಆರೋಗ್ಯವಾಗಿರಬೇಕು. ಬೆಳಿಗ್ಗೆ ಬಂದಿದ್ದೀರ ಅಂತ ಇದೊಂದು ಸಂತೋಷದ ವಿಷಯನೇ ಹೇಳಬೇಕು. ಈ ಎಲ್ಲ ಕ್ರೀಡೆಗಳಲ್ಲಿ ನೀವು ವಿಜೇತರಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ज्यांनी राजकीय, सामाजिक, सांस्कृतिक आणि औद्योगिक क्षेत्रात उल्लेखनीय कार्य करून आपली खास ओळख निर्माण केली आहे ते म्हणजे कर्नाटक राज्य बीजेपी ओबीसी मोर्चाचे सचिव माननीय श्री किरण मारुतीराव जाधव. सर ಶಾಲೆಯ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಈ ಕ್ರೀಡಾ ಉತ್ಸವಕ್ಕೆ ಅಭಿನಂದನೆ ತೋರಿಸ್ತೀನಿ. ಈ ಥರ ಕೆಲವು ಮಾತೃಭಾಷೆಯಲ್ಲಿ ಇಲ್ಲಿ ಒಂದು ಶಾಲೆ ನಡೀತಿದೆ ಬಿದಿರೋಡ್ ಹತ್ರ. ಈ ಶಿವಂಗಿ ಶಾಲೆಯಲ್ಲಿ ಎಲ್ಲ ಹುಡುಗರಿಗೆ ನಾವು ಮುಂದೆ ಸ್ಪೋರ್ಟ್ಸ್ಮನ್ ಆಗಿ ಅವರು ಬರೀಬೇಕು ಮತ್ತು ಎಲ್ಲ ಫ್ಯೂಚರ್ದಾಗ ಆ್ಯಸ್ ಗುಡ್ ಆ್ಯಸ್ ನೀವು ಟೀಚಿಂಗ್ ಮತ್ತು ಮುಂದೆ ಏನು ಇದು ಸ್ಪೋರ್ಟ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಸ್ಪೋರ್ಟ್ಸ್ದಾಗ ನೀವು ಯಾವುದೂ ಸ್ಪೋರ್ಟ್ಸ್ ಚಾಯ್ಸ್ ಮಾಡಿದ್ರೆ ಸರಿ ಆಗ್ಬೋದು ಅಂತ ನಮಗೆ ಅನಿಸುತ್ತೆ. ಈ ಥರ ಅವರೆಲ್ಲ ಸ್ಟೂಡೆಂಟ್ ನಮ್ಮ ಪ್ರಧಾನಮಂತ್ರಿ ಆಗಿ ನರೇಂದ್ರ ಮೋದಿ ಅವರು ಯಾವಾಗ ಪ್ರಧಾನಮಂತ್ರಿ ಆಗಿದ್ದಾರೆ ಆವಾಗಿಂದ ಗೆಲೆಗ ಇಂಡಿಯಾ ಜಿತೆಗ ಇಂಡಿಯಾ ಈ ಥರ ಭಾಳ ಸಾಕಷ್ಟು ಅವರು ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಈ ಸ್ಪೆಷಲಿ ವುಮೆನ್ಸ್ ಇದ್ರಾಗೂ ರೆಸ್ಲಿಂಗ್ ಇರ್ಬೋದು, ಅಥ್ಲೆಟಿಕ್ ಇರ್ಬೋದು, ಮತ್ತು ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಇಂಡೋರ್ ಗೇಮ್, ಓಪನ್ ಗೇಮ್ಸ್. ಲಾಸ್ಟ್ ಮಂತ್ ನಮ್ಮದು ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮನ್ನು ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ದಾರೆ. ಈ ಥರ ಎಲ್ಲ ಲೇಡೀಸ್ ಮಹಿಳೆಯರಿಗೆ ಭಾಳ ಮುಂದೆ ಅಪಾರ್ಚುನಿಟಿ ಇದೆ. ಅವ್ರಿಗೆ ಅಪಾರ್ಚುನಿಟಿ ಬರಬೇಕಂತ ನಮ್ಗೆ ಅನಿಸುತ್ತೆ. ಬೆಳಗಾಂ ಎಜುಕೇಷನ್ ಸಂಸ್ಥೆ, ನಾವು ಈ ಸಂಸ್ಥೆದು ವಿದ್ಯಾರ್ಥಿ. ಈ ಸಂಸ್ಥೆ ವಿದ್ಯಾರ್ಥಿ ದೇಶ ಪ್ರದೇಶ ಎಲ್ಲ ಕಡೆ ಇದ್ದಾರೆ. ಇವ್ರದ್ದೇನು ಶತಮಾನೋತ್ಸವ ಇದೆ, ಅದಕ್ಕೆ ನಮ್ಮದು ಶುಭಾಶಯಗಳು. ಮತ್ತು ಇಷ್ಟು ವರ್ಷ ಅವ್ರು ಏನು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಮೊದಲು ಎಲ್ಲರೂ ಮ್ಯಾಕ್ಸಿಮಮ್ ಯಾವುದೇ ಫ್ಯಾಮಿಲಿಯಿಂದ ಬರಲಿ ಅವರು ಈ ಮಾತೃಭಾಷೆಯಿಂದ ಎಜುಕೇಷನ್ ಇದೆ. ಈಗೇನಿದೆ ಇಂಗ್ಲೀಷ್ ಮೀಡಿಯಮ್ಗೆ ಭಾಳ ಒತ್ತಾಯ ಆಗ್ತಾಯಿದೆ. ನಮ್ಮದು ಮಾತೃಭಾಷೆದಾಗ ಎಜುಕೇಷನ್ ಮಾಡಿದ ನಂತರ ನಮ್ಮ ಹುಡುಗರಿಗೆ ಎಲ್ಲೇ ದೇಶನಾಗ ಎಲ್ಲೇ ಹೋಗ್ಬೋದು, ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಸಂಸ್ಥೆ ಇದೆ, ಭಾಳ ಸಂಸ್ಥೆಯಿಂದ ಭಾಳ ಹುಡುಗರು ಚಲೋ ಆಗಿದೆ. ಈ ಸ್ಕೂಲ್ದ ಸ್ಟಾಫ್ ಏನಿದೆ, ಪ್ರಿನ್ಸಿಪಲ್ ಇರ್ಬೋದು, PE ಟೀಚರ್ಸ್ ಎಲ್ಲ ಆಲ್ ಟೀಚರ್ಸ್, ಇವ್ರದ್ದೇನು ಎಜುಕೇಷನ್ ಇದೆ, ಅವ್ರು ಬುಕ್ಸ್ ಎಜುಕೇಷನ್ ಬಿಟ್ಟು ಅವರು ಬೇರೆ ಸಂಸ್ಕಾರ ಅದನ್ನು ಚಲೋ ಕೊಡ್ತಾ ಇದ್ದಾರೆ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಧಾರ್ಮಿಕ ಸಂಸ್ಕೃತಿ ಇರ್ಬೋದು, ಫ್ಯಾಮಿಲಿದಾಗ ನೀವು ಹೆಂಗೆ ಇರಬೇಕು, ಮತ್ತು ಹೊರಗಡೆ ಸ್ಕೂಲ್ ಬಿಟ್ಟು ಹೊರಗಡೆ ನಿಮ್ಮ ಹುಡುಗರ್ದು ಏನು ಅವ್ರದ್ದು ಏನು ಫ್ಯಾಮಿಲಿ ಲೈಫ್ ಸ್ಟೈಲ್ ಇದೆ ಅದನ್ನು ಅವ್ರಿಗೆ ಎಜುಕೇಷನ್ ಕೊಡ್ತಾರೆ. ಕಂಟಿನ್ಯೂಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಗೆಲ್ಲೋದು ಸೋಲೋದು ಇರ್ಬೋದು. ಆ್ಯಕ್ಚುಲಿ ಯಾರು ಸ್ಪೋರ್ಟ್ದಾಗ ಭಾಗವಹಿಸ್ತಾರೆ ಅವ್ರ ಮನಸ್ಸು ಮೆಂಟಾಲಿಟಿ ಭಾಳ ಚಲೋ ಇರ್ತೈತಿ. ಯಾವಾಗ ಈಗ ನೋಡಿರಿ ಕೆಲವು ಸರ್ವೆದಾಗ ಬಂದಿದೆ, ಯಾರು ಹುಡುಗರು ಸ್ಪೋರ್ಟ್ಸ್ದಾಗ ಇರೋದಿಲ್ಲ ಅವ್ರದ್ದು ಸುಸೈಡ್ ಇದು ಭಾಳ ಆಗ್ತದೆ. ಈ ಸ್ಪೋರ್ಟ್ಸ್ದಾಗ ಇರೋದ್ರಿಂದ ಹುಡುಗರಿಂದ ಮೆಂಟಾಲಿಟಿ ಗೆಲ್ಲುವ ಮತ್ತು ಸೋಲು ಎರಡೂ ಅವ್ರಿಗೆ ಲೈಫ್ ಸ್ಟೈಲ್ ಆಗಬೇಕು. ಆಲ್ ದಿ ಬೆಸ್ಟ್ ಆಗ್ತಾರೆ ಎಲ್ಲ ಹುಡುಗರಿಗೆ ಆಲ್ ದಿ ಬೆಸ್ಟ್. ಈ ಥರ ಅವ್ರು ಮುಂದೆ ರಾಜ್ಯ ಮಟ್ಟದಲ್ಲಿ ಬರಲಿ, ರಾಜ್ಯದಿಂದ ಸ್ಟೇಟ್ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಆಗಲಿ ಅಂತ ನಾವು ಎಲ್ಲರೂ ಕಾಂಗ್ರೆಸ್ ಮಾಡ್ತೀವಿ. ತಮ್ಮ ಪರಿಚಯ ಹಾಕೊಂಡ್ಬಿಡಿ. ಕಿರಣ್ ಜಾಧವ್,
ಭಾರತೀಯ ಜನತಾ ಪಾರ್ಟಿ ಮುಖಂಡರು. ಥ್ಯಾಂಕ್ಸ್.